ನಮಸ್ಕಾರ. ಬಹುನಿರೀಕ್ಷಿತ ಸಂಪುಟ ಪುನಾರಚನೆ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಹುದಿನದ ಬಂಜಾರ ಸಮಾಜದ ನಿರೀಕ್ಷೆಯಂತೆ ರುದ್ರಪ್ಪ ಲಮಣರಿಗೆ ಸಚಿವ ಸ್ಥಾನ ಕೊಡಬೇಕಂತ ಇಡೀ ರಾಜ್ಯದ ಬಂಜಾರರ ಒಕ್ಕೂರಿನ ಕೂಗಾಯಿತು. ಅಂತೂ ಇಂತೂ ಹೈಕಮಾಂಡ್ಗೆ ಆ ಕೂಗು ತಲುಪಿದೆ. ಇವತ್ತಿನ ಬಂಜಾರ ಸಮಾಜದ ಇಡೀ ರಾಜ್ಯದ ಪ್ರತಿನಿಧಿಯಾಗಿ ರುದ್ರಪ್ಪ ಲಮಾಣಿಯವರು ಸಚಿವ ಸಂಪುಟವನ್ನು ಸೇರ್ತಾರೆ. ತುಂಬಾ ಸಂತೋಷದಾಯಕ ವಿಷಯ ಮತ್ತು ಇಡೀ ಸಮಾಜ ಹರ್ಷವನ್ನು ವ್ಯಕ್ತಪಡಿಸಿದೆ. ಈ ನಿಟ್ಟಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧೀಜಿ, ಎಐಸಿಸಿ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧೀಜಿಯವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಹಾಗೂ ನಮ್ಮ ರಾಜ್ಯದ ಹೆಮ್ಮೆಯ ಅತ್ಯಂತ ಕ್ರಿಯಾಶೀಲ ಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಮಸ್ತ ಸಮಾಜ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ವಂದನೆಗಳನ್ನ ನಾನು ಸಲ್ಲಿಸಿ ಇಚ್ಛೆಪಡ್ತೇನೆ. ಬಂಜಾರ ಸಮಾಜ ಅತ್ಯಂತ ಭರವಸೆಯೊಂದಿಗೆ ಮೊನ್ನೆಯ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಂತುಕೊಂಡು ಬಹುತರವಾಗಿ ಶಾಸಕರನ್ನ ಆಯ್ಕೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದನ್ನು ಮನಗಂಡು ಈಗಾದರೂ ಕೂಡ ತಾವುಗಳು ಬಂಜಾರ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಿದ್ದನ್ನ ನಾವು ಸ್ವಾಗತಿಸಿ ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ಪಕ್ಷದ ಮತ್ತು ಸರ್ಕಾರದ ಒಂದು ವಿಶೇಷವಾದ ಗಮನ ಸಮಾಜದ ಮೇಲೆ ಇರಲಿ ಅಂತ ವಿನಂತಿ ಮಾಡ್ತಾ ಮಗದೊಮ್ಮೆ ತಮಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ನಾನು ನನ್ನ ಮಾತಿಗೆ ವಿರಾಮುತ್ತೇನೆ. ನಮಸ್ಕಾರ. ಬಹುನಿರೀಕ್ಷಿತ ಸಂಪುಟ ಪುನಾರಚನೆ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಬಹುದಿನದ ಬಂಜಾರ ಸಮಾಜದ ನಿರೀಕ್ಷೆಯಂತೆ ರುದ್ರಪ್ಪ ಲಮಣರಿಗೆ ಸಚಿವ ಸ್ಥಾನ ಕೊಡಬೇಕಂತ ಇಡೀ ರಾಜ್ಯದ ಬಂಜಾರರ ಒಕ್ಕೂರಿನ ಕೂಗಾಯಿತು. ಅಂತೂ ಇಂತೂ ಹೈಕಮಾಂಡ್ಗೆ ಆ ಕೂಗು ತಲುಪಿದೆ. ಇವತ್ತಿನ ಬಂಜಾರ ಸಮಾಜದ ಇಡೀ ರಾಜ್ಯದ ಪ್ರತಿನಿಧಿಯಾಗಿ ರುದ್ರಪ್ಪ ಲಮಾಣಿಯವರು ಸಚಿವ ಸಂಪುಟವನ್ನು ಸೇರ್ತಾರೆ. ತುಂಬಾ ಸಂತೋಷದಾಯಕ ವಿಷಯ ಮತ್ತು ಇಡೀ ಸಮಾಜ ಹರ್ಷವನ್ನು ವ್ಯಕ್ತಪಡಿಸಿದೆ. ಈ ನಿಟ್ಟಿನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹೈಕಮಾಂಡ್ ರಾಹುಲ್ ಗಾಂಧೀಜಿ, ಎಐಸಿಸಿ ಅಧ್ಯಕ್ಷರಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧೀಜಿಯವರಿಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಹಾಗೂ ನಮ್ಮ ರಾಜ್ಯದ ಹೆಮ್ಮೆಯ ಅತ್ಯಂತ ಕ್ರಿಯಾಶೀಲ ಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಮಸ್ತ ಸಮಾಜ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅನಂತ ವಂದನೆಗಳನ್ನ ನಾನು ಸಲ್ಲಿಸಿ ಇಚ್ಛೆಪಡ್ತೇನೆ. ಬಂಜಾರ ಸಮಾಜ ಅತ್ಯಂತ ಭರವಸೆಯೊಂದಿಗೆ ಮೊನ್ನೆಯ ಚುನಾವಣೆಯಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷ ಜೊತೆಗೆ ನಿಂತುಕೊಂಡು ಬಹುತರವಾಗಿ ಶಾಸಕರನ್ನ ಆಯ್ಕೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದನ್ನು ಮನಗಂಡು ಈಗಾದರೂ ಕೂಡ ತಾವುಗಳು ಬಂಜಾರ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಿದ್ದನ್ನ ನಾವು ಸ್ವಾಗತಿಸಿ ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾಗಿ ಪಕ್ಷದ ಮತ್ತು ಸರ್ಕಾರದ ಒಂದು ವಿಶೇಷವಾದ ಗಮನ ಸಮಾಜದ ಮೇಲೆ ಇರಲಿ ಅಂತ ವಿನಂತಿ ಮಾಡ್ತಾ ಮಗದೊಮ್ಮೆ ತಮಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ನಾನು ನನ್ನ ಮಾತಿಗೆ ವಿರಾಮುತ್ತೇನೆ. ನಮಸ್ಕಾರ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.